ಹೆಲ್ದಿ ಮೈಂಡ್ ಇಸ್ ವೆಲ್ದಿ ಅಸೆಟ್. ದಿಸ್ ಇಸ್ ಆರೋಗ್ಯದ ಗುಟ್ಟು. ಇದು ಆರೋಗ್ಯದ ಗುಟ್ಟು. ಒಂದು ಗ್ಲಾಸ್ ಬಿಸಿ ನೀರಿಗೆ ಅಥವಾ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಅರ್ಧ ಟೀ ಸ್ಪೂನ್ ಹಾಕಿ ಕುಡಿಬೇಕು. ಒಂದು ಇಡೀ ದಿವಸ ಒಂದು ಎನರ್ಜಿಯಲ್ಲಿ ಇರ್ತಾರೆ. ಐಸ್ ತರ ಇದೆಯಾ? ಲೈಕ್ ಹೀಟ್ ಅಬ್ಸರ್ವ್ ಮಾಡುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ. ಸ್ನೇಹಿತರೆ, ಇವತ್ತು 15ನೇ ತಾರೀಕು 15, 16, 17, 18 ಒಟ್ಟು 4 ದಿನಗಳ ಕಾಲ ಭಟ್ಕಳದಲ್ಲಿ ಹಲಸು ಮತ್ತು ಹಣ್ಣಿನ ಮೇಳ ನಡೀತಾ ಇದೆ. ಸೊ ಈಗ ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಈ ಜಾಗದಲ್ಲಿದ್ದೇನೆ ಮತ್ತು ಇವತ್ತು ಸಂಪೂರ್ಣವಾಗಿ ಈ ಹಲಸು ಮತ್ತು ಹಣ್ಣಿನ ಮೇಳ ಮತ್ತು ಇಲ್ಲೆಲ್ಲ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ವಿಶೇಷವಾಗಿ ಇಲ್ಲಿನ ಈ ವರ್ಷ ಇಲ್ಲಿ ಹಲಸಿನ ಬಿರಿಯಾನಿ ಸಿಗುತ್ತೆ ಮತ್ತು ಪುದುಚೇರಿಯಿಂದ ಅಥವಾ ಪಾಂಡಿಚೇರಿಯಿಂದ ಅತ್ಯಂತ ದೊಡ್ಡ ಸೈಜ್ ನ ಹಲಸು ಹಣ್ಣು ಕೂಡ ಬಂದಿದೆ. ತುಂಬಾ ವಿಶೇಷವಾಗಿದೆ. ಎಲ್ಲವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ. ಎಂತ ಇದು? ಏನಂತಾರೆ ಇದಕ್ಕೆ? ಪತ್ರೊಡೆ ಯಾವ ತೋರಿಸಿ ಯಾವ್ದು ಇದು? ಇದೆ ಅಂತ ಇವ್ರ ಇದೆ ಅಂತ ಪಕ್ಕ. ಎಂತ ಹೋಳಿಗೆ ಸರ್ ಇದು? ಹಲಸಿನ ಹಣ್ಣು ಇದಲ್ಲ? ಎಷ್ಟು ಒಂದಿಗೆ ಈಗ? 100 ರೂಪಾಯಿ 3 ಕೊಡ್ತಾರಲ್ಲ ಡಿಸ್ಕೌಂಟ್. 100 ರೂಪಾಯಿ 4 ಡಿಸ್ಕೌಂಟ್ ಅಲ್ಲ? ಅಲ್ಲ ರೀ, 3 ರೀ, 140 ಒಂದಕ್ಕೆ 40. ಹಾ, ಒಂದಕ್ಕೆ 40, ಎರಡಕ್ಕೆ 80, 3 ತಗ ಅರ್ಧ ಆಯ್ತಾ? ಉದ್ಘಾಟನೆ ಮಾಡಿ. ಯಾರಿಗೆ ಹೇಳೋದಿಲ್ಲ ಇದು? ನೀವು ತಿಂದರಂದಕ್ಕೆ ಯಾರಿಗೆ ಹೇಳೋದಿಲ್ಲ? ವಿಡಿಯೋ ಮಾಡ್ದವ್ರಿಗೆ ಇದು ನಂಗೆ ನಂಗಲ್ಲ. ಹಾ, ನಂಗೆ ನಾಯ್ಕ್ ಸರ್. ಸರ್ ಹೆಂಗದ? ಬೆಸ್ಟ್ ಅದ, ಬೆಸ್ಟ್ ಅದ. ಯಾವ್ದಿದು? ಟಾಪ್ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಪಕ್ಕ ಹಲಸಲ್ಲ? ಒಂದು ಸ್ಪೂನ್ ಹಾಕ್ತಾರೆ. ಸಾಕು ಸರ್. ಸರ್ ಹೆಂಗದ? ಟಾಪ್ ಐಸ್ ಕ್ರೀಮ್ ಇದು ನೋಡಿ ಹೋಗ್ತದೆ. ಟಾಪ್ ಐಸ್ ಕ್ರೀಮ್ ನೀವು ಅಲ್ಲ ಸರ್? ಈ ವಯಸ್ಸಲ್ಲಿ ನೀವು ಐಸ್ ಕ್ರೀಮ್ ತಿಂತಾ ಇದ್ರಲ್ಲ, ನಿಮ್ಮ ಆರೋಗ್ಯದ ಗುಟ್ಟೇನು? ನನ್ನ ಆರೋಗ್ಯದ ಗುಟ್ಟು, ವಾಟ್ ಎವರ್ ಐ ಟೇಕ್ ಟು ಮೈ ಸ್ಟಮಕ್, ಐ ಡೋಂಟ್ ವಾಂಟ್ ಟು ಟೇಕ್ ಟು ಮೈ ಮೈಂಡ್. It only goes to the stomach and it will go outlet. That's all. Anything, Stomach is not linked to my mind. anything can eat. Anything is can eat. Proper exercise should be required. Yeah. Healthy mind is required. Healthy mind is wealthy asset. This is ಆರೋಗ್ಯದ ಗುಟ್ಟು. ಇದು ಆರೋಗ್ಯದ ಗುಟ್ಟು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವ ಭಾವನೆ ಇದ್ರೆ ಅವನ ಯಾವಾಗಲೂ ಒಳ್ಳೇದಾಗಿರುತ್ತೆ. ಈಗ ಸದ್ಯಕ್ಕೆ ಭಟ್ಕಳದ ಹಲಸು ಮೇಳದಲ್ಲಿದ್ದೇನೆ. ನಿಮ್ಗೆ ಹಲಸು ಮೇಳಕ್ಕೆ ಎಂಟ್ರ ತಕ್ಷಣ ಇಲ್ಲಿ ಸಾಕಷ್ಟು ನರ್ಸರಿ ಗಿಡಗಳು ಸಿಗುತ್ತೆ. ಚಂದ್ರ ಹಲಸು ಗಿಡನ ಇದು ಬ್ರದರ್? ಹೌದು ಸರ್. ಎಷ್ಟು ಇದಕ್ಕೆ? 250 ರೂಪಾಯಿ ಸರ್. ತುಂಬಾ ಬುಷ್ ಆಗಿರ್ತದೆ. ಫುಲ್ ದೊಡ್ಡದಾದ್ಮೇಲೆ ಆಗ್ಲಿಕ್ಕೆ 3 ವರ್ಷ ಬೇಕು ಸರ್. 3 ವರ್ಷ ಬೇಕು. ಆಗ್ತದ ಪಕ್ಕ ಬರ್ತದೆ. 3 ವರ್ಷದಲ್ಲಿ ಅನ್ ಸೀಸನ್ ಗೆ ಬರ್ತದೆ. ಸೀಸನ್ ಅಲ್ಲ, ಜನವರಿ ಫೆಬ್ರವರಿ ನಿಮಗೆ ಹಣ್ಣು ಸಿಗ್ತದೆ ನಿಮಗೆ. ಹೌದಾ? ಓಕೆ. ಅದಾದ್ರೆ ಬೇಗ ಬರ್ತದೆ ಸರ್. ಇದು ಯಾವ್ದು? ಇದು ತಾಯಿ ವೆರೈಟಿ ಅಂತ ಹೇಳಿ ಇದ್ರದ್ದು ಒಂದು ಗಿಡ. ಎಷ್ಟು ವೆರೈಟಿ ಗಿಡ ಇದೆ ಸರ್ ನಿಮ್ಮ ಹತ್ರ? ವೆರೈಟಿ ತುಂಬಾ ಇದೆ ಸರ್. ಜಾಗೃತಿಯಲ್ಲಿ ಒಂದು 7-8 ವೆರೈಟಿ ತಂದಿದ್ದೇವೆ ಸರ್. ಜಾಕ್ ಫ್ರೂಟ್ ಬೇರೆ ಬೇರೆ ಹಣ್ಣಲ್ಲ? ಹಣ್ಣು ಬಿಟ್ಟು ಗಿಡ ಸರ್. ಹಣ್ಣು ಮಾತ್ರ? ಓಕೆ. ನಿಮ್ಗೆ ಸೆಲ್ಫಿ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ಸೆಲ್ಫಿಯನ್ನು ತಗೋಬಹುದು ಮತ್ತು ತಾವು ಸ್ಟೇಟಸ್ ಅಲ್ಲಿ ಹಾಕೋಬಹುದು. ಅದೊಂಥರ ಇಲ್ಲಿ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ. ವ್ಯವಸ್ಥೆ ತುಂಬಾ ಚೆನ್ನಾಗಿ ಕಲ್ಪಿಸಿದ್ದಾರೆ ನಮ್ಗೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹಲಸಿನ ಚಿಪ್ಸ್ ಇದು. ಅಲ್ಲ, ಆ ಕಡೆ ಹೋಗೋಣ. ವಿಶೇಷವಾದ ಒಂದಷ್ಟು ವಸ್ತುಗಳನ್ನು ನಿಮ್ಗೆ ತೋರಿಸಿ. ಇದೆಲ್ಲಿ ಇದು?
ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಈಸಿ ಲೈಫ್ ಇದು ರೈತರಿಗೆ ಉಪಯೋಗವಾಗುವಂತ ಒಂದಷ್ಟು ಫೈಬರ್ ವಸ್ತು ಇದೆ. ದೋಟಿ ಇದೆ. ಫೈಬರ್ ದೋಟಿಗೆ ಎಷ್ಟು ಸರ್? ಫೈಬರ್ ದೋಟಿ ಸರ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಹೌದಾ? ಈಗ ಎಷ್ಟಿದೆ? 60 ಅಡಿ ನೋಟಿಗೆ 60,000 ಇದೆ ಸಬ್ಸಿಡಿ ಇಲ್ಲಿ. ಹೌದಾ? ನಾವೀಗ 18,000 ಬಿಟ್ಟು ಕೊಡ್ತೀವಿ. ಈಗ 42,000 ಇದೆ. ಬಟ್ ಮೇಳದ ಪ್ರಯುಕ್ತ ಇಲ್ಲಿ ವಿಶೇಷ ಆಫರ್ ಇದೆ. 5,000 ಕೊಟ್ಟು ಅಡ್ವಾನ್ಸ್ ಮಾಡಿದ್ರೆ ನಾವು 39,000ಕ್ಕೆ ಕೊಡ್ತಾ ಇದೀವಿ. 42 ಬದಲು 39,000. 39,000 6 ತಿಂಗಳ 8 ತಿಂಗಳಲ್ಲಿ ಅವ್ರಿಗೆ ಬೇಕಾದಾಗ ಯಾವಾಗ ಬೇಕಾದ್ರೂ ತಗೋಬಹುದು. ಇಲ್ಲ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ತಗೋಬಹುದು. 42,000 ಬದಲು 39,500 ಆಗುತ್ತೆ. ಅದೇ ತರ ಅದು 60 ಫೀಟ್ 70 ಫೀಟ್ಗೂ ಅದೇ ತರ ಇದೆ. ಈಗ 49,500 ಇತ್ತು ಓಲ್ಡ್ ರೇಟ್, ಈಗ 55 ಆಗಿದೆ. ಬಟ್ ನಾವು 49,000ಗೆ ಕೊಡ್ತಾ ಇದೀವಿ. ಇಲ್ಲಿ ಅಡ್ವಾನ್ಸ್ ಕೊಟ್ಟು ಹೋದ್ರೆ ಇಲ್ಲ ಅಡ್ವಾನ್ಸ್ ಕೊಟ್ಟು ಹೋಗ್ಬೇಕಲ್ಲ. ಏನಿದೆ ಸರ್ ಅಡ್ವಾನ್ಸ್ ಎಷ್ಟು ಕೊಡ್ಬೇಕಾಗುತ್ತೆ? ಅಡ್ವಾನ್ಸ್ 5,000 ಕಟ್ಟಬೇಕು. 5,000 ಕಟ್ಬೇಕು. ಓಕೆ. ಮತ್ತೆಲ್ಲ ರೈತರು ಬೇಕಾದಂತ ಎಲ್ಲಾ ಪರಿಕರ ಇದೆ ಇಲ್ಲಿ. 1 by 1 ನಿಮ್ಗೆ ಸ್ಟಾಲ್ ಗಳನ್ನ ತೋರಿಸ್ತಾ ಹೋಗ್ತೀವಿ. ಇದೆಂತ ಸರ್? ಇದು ಮಸಾಲಾ ಐಟಮ್ಸ್ ನಾವು ಉಡುಪಿಯಿಂದ ಎಲ್ಲ ಉಡುಪಿ ರೆಸಿಪಿ ಇದೆ. ಹೌದಾ? ಹೋಮ್ ಮೇಡ್ ರೆಸಿಪಿ ಆಗಿ ಎಲ್ಲ ಕೆಮಿಕಲ್ ಪ್ರಿಸರ್ವೇಟಿವ್ ಎಂತೆಲ್ಲ ಇದೆ. ಹೌದಾ? ಆಫರ್ ಉಂಟು ಇಲ್ಲಿ ಭಟ್ಕಳದಲ್ಲಿ ನಾವು ಇಟ್ಟಿದ್ದೀವಿ. ಲಾಸ್ಟ್ ಬಂದಿದ್ವಿ ಇದೆಲ್ಲ 220 ಇದೆಲ್ಲ 220. ಈ ಕಬಾಬ್ ಎಲ್ಲ ಮಾರ್ಕೆಟ್ ಅಲ್ಲಿ ಬಂದ ಕಲರ್ ಕೆಮಿಕಲ್ ಆಗಿ ಎಂತೆಲ್ಲ ಇದ್ರಾಗ ಯಾವ್ದು ಇಲ್ವಾ? ಇದೆಲ್ಲ ಇಷ್ಟು ಅಷ್ಟೇ. ನಮ್ ಬೇರೆ ಅಷ್ಟು ಕೆಂಪ್ ಬರಲ್ಲ. ಅದು ಮೊದಲು ಇರ್ತದೆ ನಾರ್ಮಲ್ ಆಗಿ ನಾರ್ಮಲ್ ಆಗಿರುತ್ತೆ. ರೈಟ್ ಮಾತ್ರ ಇಲ್ಲ ಹಿಂಗೆ ಸ್ವಲ್ಪ ಹೋಗಿ ಮೊದಲು ನೋಡಿ ಸಿಕ್ ನಾನು. ಬಾಯ್. ಇದೆಂತ ಸರ್? ಇದು ಇದು ಹರ್ಬಲ್ ಕಾಫಿ ಅಂತ ಹೇಳಿ ಜನರನ್ನ ಇಡೋದಲ್ವಾ? ಕಫ ಕೆಮ್ಮಿಗೆಲ್ಲ ಒಳ್ಳೆ ಕೆಮ್ಮು ಕಫ ಕೆಮ್ಮಿಗೆಲ್ಲ ಸಕ್ಕದಾಗಿರ್ತದೆ. ಮಕ್ಕಳಿಗೆ ಮನೇಲಿ ಇದೇನ್ ಆಯುರ್ವೇದನ ಎಲ್ಲ? ಆಯುರ್ವೇದಿಕ್ ಯಾವ್ದು ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ, ಅಷ್ಟು ಪ್ಯೂರಿಟಿ. ಹೌದಾ? ನೋಡಿ ಇಲ್ಲಿ ಆಯುರ್ವೇದ ಉಡುಪಿದೆ ವಿಶೇಷವಾದಂತ ಪ್ರಾಡಕ್ಟ್ ಇದೆ. ಉಡುಪಿದಲ್ವಾ? ಉಡುಪಿ ಎಲ್ಲ ಅದು ಯಾವ್ದೋ ಇದೊಂದು ಇದೆ ಸೈಯೋದು. ಕಲರ್ ಇಲ್ಲ, ಸ್ಮೆಲ್ ಇಲ್ಲ, ಏನಿಲ್ಲ. ಓನ್ಲಿ ಗೋಲ್ಡ್ ಎಲ್ಲ ಹೋಗೋದಿದೆಯಲ್ಲ ಒಂದು ಯಾವ್ದು ಎಲ್ಲ ನೋವಿಗೂ ಬರುತ್ತೆ. ಮೂಗ್ ಬ್ಲಾಕ್ ಆಗೋದ್ರಿಂದ ಹಿಡಿದು ಹೆಡ್ ಏಕ್ ಇಂದ ಬ್ಲಾಕ್ ಪಕ್ಕ ಸರಿ ಹೌದು. ಒಳ್ಳೆ ಮೂಗ್ ಬ್ಲಾಕ್ ಆಗೋದು, ಸೈದದ ಡಸ್ಟ್ ಅಲರ್ಜಿಗೆಲ್ಲ ಒಳ್ಳೇದು. ಒಳ್ಳೇದಾ? ನೋವಿಗೆ ನಂಬರ್ 1 ರೈಟ್ ರೈಟ್ ರೈಟ್. ಅಸಿಡಿಟಿ, ಗ್ಯಾಸ್ಟ್ರಿಕ್ ಹೀಗೆ ಹೌದಾ? ಗ್ಯಾಸ್ಟ್ರಿಕ್ ರೈಟ್. ಇದು ಯಾವ್ದು ಸೀರೆ ಇಳಕಲ್ಲ? ಇದು ಯಾವ್ದು ಸೀರೆ? ಹೊಸಲ ಬಂದಿರಲ್ಲ ನೀವು? ಇಲ್ಲ, ನಾವು ಈ ಸಲ ಫಸ್ಟ್ ಟೈಮ್ ಫಸ್ಟ್. ಓಕೆ ಓಕೆ. ಇಲ್ಲ ಟ್ರೆಂಡಿಂಗ್ ಸಾರಿಯಾ? ಈಗದ್ದು ಬ್ಯಾಂಡ್ ಎಷ್ಟಿದೆ ಪ್ರೈಸ್? 500 ಇಂದ ಸ್ಟಾರ್ಟ್ ಆಗಿ 2,200 ತನಕ. ಓಕೆ. ಬರೀ ಸಾರಿ ಅಲ್ಲ? ಓಕೆ ಓಕೆ ಓಕೆ. ನೋಡಿ ಎರಡೂ ಕಡೆ ಸಾಕಷ್ಟು ಶಾಪ್ ಇದೆ. ಇನ್ನೊಂದು ಶಾಪ್ ಇದೆ ನೋಡೋ ಇಲ್ಲಿ. ಸರ್ ಏನ್ ಸರ್ ಇದು? ಇದೇನಿದು ಬೆಲ್ಲ? ಇದು ಆಯುರ್ವೇದ ಮಿಕ್ಸ್ ಹಾಕಿದೀವಿ ಎಲ್ಲ. ಕೇರಳ ಪ್ರಾಡಕ್ಟ್. ಕಫ ಕೆಮ್ಮು ಸೀದಕ್ಕೆ ಆಗುವ ಸ್ವಲ್ಪ ಬಿಸಿ ನೀರು ಹಾಕಿ ಡ್ರಿಂಕ್ ಕುಡಿಬೇಕಾ? ಕುಡಿಬೇಕು. ತೊಂದರೆ ನೋವಿಗೆ, ಡೈಜೆಷನ್ಗೆ, ಗ್ಯಾಸ್ಟ್ರಿಕ್, ಅಸಿಡಿಟಿಗೆ ಎಲ್ಲ ಇದು ಯೂಸ್ ಆಗುತ್ತೆ. ಕೇರಳ ಪ್ರಾಡಕ್ಟ್ ಇದು. ಶುಂಠಿ, ಕರಿಮೆಣಸು, ಜೀರಾ, ಏಲಕ್ಕಾಯಿ ಇದೆಲ್ಲ ಮಿಕ್ಸ್ ಹಾಕಿರೋದು. ಪ್ಲಸ್ ನೆಲ್ಲಿಕಾಯಿ, ಚಕ್ಕೆರ, ಪಾಮ್ ಕ್ಯಾಂಡೀಸ್, ಬ್ರೌನ್ ಶುಗರ್ ಪೇಷಂಟ್ಸ್ ಟೀ ಕಾಫಿ ಎಲ್ಲ ಮಿಕ್ಸ್ ಆகும். ಬೇಬಿ ಮೆಡಿಸಿನ್ಸ್ ಎಲ್ಲ ಇದು ಯೂಸ್ ಆகும். ಇದು ಡ್ರೈಡ್ ಆಮ್ಲ ವಿತ್ ಹನಿ. ನೆಲ್ಲಿಕಾಯಿ ನೆಲ್ಲಿಕಾಯಲ್ಲಿ ಹನಿ ಮಿಕ್ಸ್ ಉಂಟು. ಇದು ಆರ್ಗ್ಯಾನಿಕ್ ಜಾಗಿರಿಯ ಬೆಲ್ಲ ಪ್ಲೇನ್. ಹೌದಾ? ರೌಂಡಾ? ತುಂಬಾ ಚೆನ್ನಾಗಿ ಮಾಡಿದ್ರೆ ಇದು. ಪಾಮ್ ಜಾಗಿರಿ ಮಲವಿನ ತಾಳೆ ಬೆಲ್ಲ. ತಾಳೆ ಇದೆ ಇದು. ನೋಡಿ ತಾಳೆ ಬೆಲ್ಲ. ಶುಗರ್ ಕೇನ್ ಏನೂ ಇಲ್ಲ. ಅದು ಶುಗರ್ ಪೇಷಂಟ್ಸ್ ಎಲ್ಲ ಇದು ಯೂಸ್ ಆಗ. ಶುಗರ್ ಪೇಷಂಟ್ ತಗೋಬಹುದು. ತಾಳೆ ಬೆಲ್ಲ ಇದೆ ನೋಡಿ. ತಾಳೆ ಬೆಲ್ಲ ತುಂಬಾ ಅಪರೂಪದ್ದು. ಎಲ್ಲೂ ನಿಮ್ಗೆ ಸಿಗಲ್ಲ ಇದು. ನಮ್ಮ ಭಟ್ಕಳದಲ್ಲಿ ಎಲ್ಲೂ ಸಿಗಲ್ಲ. ಅದೆಲ್ಲ ತಗೊಳ್ಳುವಂತ ಅವಕಾಶ ನಿಮ್ಗೆ ಇವತ್ತಿನ ಈ ಭಟ್ಕಳ ಹಲಸು ಮೇಳದಲ್ಲಿ ನಿಮಗೆ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಒಂದಷ್ಟು ಫೋಟೋಸ್ ಕಲೆಕ್ಷನ್ಸ್ ಎಲ್ಲ ಇದೆ. ಸಾಕಷ್ಟು ಫೋಟೋಸ್ ಇದೆ. ನೋಡಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಸ್ಪಾರ್ಕಲ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಮನೇಲೆಲ್ಲ ಇಟ್ಕೋಬಹುದು. ಮೋದಿಜಿ ಅವ್ರ ಫೋಟೋ ಇದೆ. ಸಖತ್ತಾಗಿದೆ. ರಾಯರಿದ್ದಾರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋ. ಸಾಕಷ್ಟು ಫೋಟೋಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದಷ್ಟು ನಾವು ಚಿಕ್ಕವರಿದ್ದಾಗೆ ನಾವು ನೋಡ್ತಾ ಇದೀವಿ ಅಂತ ಚಾಕ್ಲೇಟ್ಸ್ ಆಗಲಿ, ಪೇಪರ್ ಮೊಟ್ಟೆ ಇವೆಲ್ಲ ಇದೆ. ಅಂಡ್ ಇಲ್ಲಿ ಮರದ ಬೊಂಬೆಗಳನ್ನು ನೀವು ಕಾಣ್ಬೋದು ನೋಡಿ. ಎಲ್ಲ ಮರದ ಬೊಂಬೆಗಳು ತುಂಬಾ ಅಪರೂಪ. ಈಗೆಲ್ಲ ಬರೀ ಪ್ಲಾಸ್ಟಿಕ್ ಮಯವಾಗಿದ್ದಂತ ಟೈಮಲ್ಲಿ ನಿಮ್ಗೆ ಚನ್ನಪಟ್ಟಣ ಬೊಂಬೆಗಳನ್ನ ನೀವು ಇಲ್ಲಿ ತಗೋಬಹುದು. ಸಾಕಷ್ಟು ಚೆನ್ನಾಗಿದೆ ನೋಡಿ. ಇದು ಮಕ್ಕಳಿಗೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡಲ್ಲ ಮಕ್ಕಳಿಗೆ.
ಈ ಬೊಂಬೆ ಮಕ್ಕಳು ಕೈಗೆ ಆರಾಮಾಗಿ ಕೊಡ್ಬೋದು ಅಂತ ಬೊಂಬೆ ಇದೆ. ಆನಂತರ ನಿಮಗೆ ಇದೆಲ್ಲ ಸುಮ್ಮನೆ ನೋಡ್ಕೊಂತ ಹೋಗಿ ನಾರ್ಮಲ್ ಆಗಿ. ಬಟ್ಟೆ ಶಾಪ್ ಇದೆ. ಒಂದ್ ಕಡೆ ನಿಮಗೆ ತರಕಾರಿ ಬೀಜಗಳು ಅಥವಾ ಹೂವಿನ ಬೀಜಗಳು ಎಲ್ಲವೂ ಇಲ್ಲಿ ಸಿಗುತ್ತೆ. ಇಲ್ಲೂ ಚಿಪ್ಸ್ ಎಲ್ಲ ಇದೆ. ಇದು ವಿಶೇಷವಾಗಿ ಆದಿವಾಸಿ ಹೇರ್ ಆಯಿಲ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ. ಆನ್ಲೈನ್ ಅಲ್ಲ ನೀವು ನೋಡ್ತಾ ಇರ್ತೀರಿ. ಅಂದ್ರೆ ಲೈಕ್ ಹೇರ್ ಫಾಲ್ ಆಗಲ್ಲ, ಜೊತೆಗೆ ಬರುತ್ತಾ ಹೇರ್ ಪಕ್ಕ ಬರುತ್ತಾ? ಡ್ಯಾಂಡ್ರಫ್ ಆಗಿರ್ಲಿ, ಹೇರ್ ಫಾಲ್ ಆಗಿರ್ಲಿ, ಹೌದಾ? ಕಡ್ತ, ಉಷ್ಣ, ಹೀಟ್ ಎಲ್ಲ ತೆಗೆಯುತ್ತೆ. ಉದ್ರೋದು ಅಂತೂ 2 ರಿಂದ 3 ದಿನದಲ್ಲಿ ಸ್ಟಾಪ್ ಆಗುತ್ತೆ. ಹೌದಾ? ಬಾಲ್ಡೆಡ್ ನೀವ್ ಎಲ್ಲಿಂದ ಬಂದಿರೋದು? ಬೇರೆ ನಮ್ದು ಹಾಸನ, ಬೇಲೂರು. ಹಾಸನ. ಬರೀ 3 ತಿಂಗಳಿಂದ ಯೂಸ್ ಮಾಡ್ಲಿಕ್ಕೆ. ಎಷ್ಟು ಇರುತ್ತೆ ಅದಕ್ಕೊಂದಿಗೆ? ಬೇರೆ ನಮ್ದು ಆನ್ಲೈನ್ ಪ್ರೈಸ್ 1500 ಇರುತ್ತೆ. ಆನ್ಲೈನ್ ಅಲ್ಲಿ ಸಿಗುತ್ತಾ ಆದಿವಾಸಿ? ಮತ್ತು ಆನ್ಲೈನ್ ನಲ್ಲಿ ಸಿಕ್ಕತ್ತೆ ಅಂತ ಈ ತರದ್ದು ತಗೊಂಡು ಹೋಗ್ಬೇಡಿ. ಓಹೋ, ಹಂಗೂ ಇದೆಯಾ? ಡೂಪ್ಲಿಕೇಟ್ ಇದೆಯಾ? ಇದನ್ನ ನಾವು ಹೆಂಗ್ ಗೊತ್ತಾಗೋದು ಒರಿಜಿನಲ್ ಅಂತ? ಒರಿಜಿನಲ್ ಅಂದ್ರೆ ನಂಬರ್ ಗಳು ಇರುತ್ತೆ. 4 ನಂಬರ್ ಮೊಬೈಲ್ ನಂಬರ್ ಇದೆ, ಅವ್ರು ಕಾಲ್ ಮಾಡಿ ಕೇಳ್ಕೋಬೇಕಲ್ವಾ? ಸ್ಕ್ಯಾನರ್ ಮಾಡಿದ್ರೆ ಸ್ವಂತ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ. ಓಕೆ, ಎಸ್, ಸ್ಕ್ಯಾನ್ ಮಾಡ್ಬೋದಲ್ಲ? ಓಕೆ. ತುಂಬಾ ಜನ ಇಂಥ ಡೂಪ್ಲಿಕೇಟ್ ಮಾಲ್ಗಳನ್ನು ತಗೊಂಡು ತೊಂದರೆಯನ್ನ ಅನುಭವಿಸುವಂತ ಚಾನ್ಸಸ್ ಇದೆ. ಸೊ ಆ ಕಾರಣಕ್ಕಾಗಿ ನೀವು ಇಲ್ಲಿ ತಗೋಬಹುದು, ಜೊತೆಗೆ ಆನ್ಲೈನ್ ಅಲ್ಲೂ ಕೂಡ ಇವ್ರ ಪ್ರಾಡಕ್ಟ್ ಸಿಗುತ್ತೆ, ಅಲ್ಲೂ ಕೂಡ ತಗೋಬಹುದು. ಇವರು ನಮ್ಮ ವಸಂತ ನಾಯ್ಕ್ ಅಂತ. ಗಣೇಶ್ ಸರ್ ನಮಸ್ತೆ, ವೆಲ್ಕಮ್ ಟು ಅವರ್ ಇದು ಎಂತದು ಹಲಸು ಮೇಳ. ಒಬ್ಬರೇ ಬಂದ್ರ? ಹಾ, ಇವರು ನಮ್ಮ ಗಣೇಶ್ ಶೆಟ್ರ್ ಅಂತ. ಆಯ್ತು, ಹೆಂಗಿದೆ ಈ ಸಲ? ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಇನ್ನೂ ಚೆನ್ನಾಗಿ ಆಗ್ತಿದೆ. ಪ್ರಾರಂಭ ಇದು ನೋಡಿ, ಇವತ್ತು ಪ್ರಾರಂಭ ದಿನ, ಮೊದಲ ದಿನ 15ನೇ ತಾರೀಕು. ಇಲ್ಲೊಂದಷ್ಟು ಸೀರೆಗಳು. ಇದು ಯಾವ ಸೀರೆ ಸರ್? ಹ್ಯಾಂಡ್ಲೂಮಾ? ಇಳಕಲ್ ಅಲ್ಲ? ಓಕೆ, ಇಳಕಲ್ ಸಾರಿ ಅಂದ್ರೆ ಇದೆ ನೋಡಿ. ಇಳಕಲ್ ಸಾರಿ ಅಂತೀವಿದೆ. ಅದು ಕೂಡ ಇಲ್ಲಿ ಅವೈಲಬಲ್ ಇದೆ. ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? 950 ಇಂದ ಸ್ಟಾರ್ಟ್ ಆಗುತ್ತಂತೆ ನೋಡಿ. ಇದೆಲ್ಲ ಡ್ರೆಸ್ಸಸ್ ಇದೆ, ಎಲ್ಲ ಖರೀದಿ ಮಾಡ್ಬೋದು ನೀವು. ಬೇರೆ ಬೇರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಡ್ರೆಸ್ ಜಾಸ್ತಿ ಇದೆ ಅಲ್ವಾ? ಹೌದು. ಹಾ, ಇದು ನೋಡಿ, ಉಡುಪಿ ಉಪ್ಪಿನಕಾಯಿ ಅಲ್ಲ? ಉಡುಪಿ ಉಪ್ಪಿನಕಾಯಿ ಎಂತೆಂತ ಅದ? ಎಲ್ಲ ಉಪ್ಪಿನಕಾಯಿ ವೆರೈಟೀಸ್ ಅಲ್ಲ? ನೆಲ್ಲಿಕಾಯಿ, ಲಿಂಬೆಕಾಯಿ, ಅನಂತರ ಇದೊಂದು ಅದಲ್ಲ, ಏನು ಇದು? ಗುಲ್ಕನ್ ಇದೆ ನೋಡಿ. ಇದು ರೋಸ್ ಪೆಟಲ್ ಗುಲ್ಕನ್ ಅಂತ, ಅಂದ್ರೆ ಗುಲಾಬಿ ಹೂವಿನ ದಳದಿಂದ ಮಾಡಿದ್ದ ಇದು ಗುಲ್ಕನ್. ಇದು ಬೇರೆ ಬೇರೆ ಐಟಮ್ ಇದೆ ಇಲ್ಲಿ. ಇದು ಯಾವ್ದಿದೆ? ಜಾಕ್ ಫ್ರೂಟ್ ಜಾಮ್ ಅಂತ. ಹಲಸಿನ ಹಣ್ಣಿನ ಜಾಮ್ ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಹೆಲ್ತಿ ಆಗಿರುತ್ತೆ ಇದು. ಹುಣಸೆ ಹಣ್ಣಿನ ಚಟ್ನಿ ಇದೆ. ಚಟ್ನಿನೂ ಸಿಗುತ್ತಲ್ಲ ಎಲ್ಲ ರೀತಿದು? ಇದ್ಯಾವ್ದು? ಅಂದ್ರೆ ಮರಸೇಬುನಾ? ಮರಸೇಬು ಅಂತಾರಲ್ಲ? ಅಲ್ಲ, ಮರಸೇಬು. ನೋಡಿ, ಹಲಸಿನ ಹಣ್ಣಿನ ಜಾಮ್, ಮಾವಿನ ಹಣ್ಣಿನ ಜಾಮ್, ಹುಣಸೆಕಾಯಿ ಚಟ್ನಿ, ಹಲಸಿನ ಉಪ್ಪಿನಕಾಯಿ ಎಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಅಂದ್ರೆ ಸಾಮಾನ್ಯವಾಗಿ ನಾವು ಮಾರ್ಕೆಟ್ ಅಲ್ಲಿ ಏನ್ ನೋಡ್ತೀವಿ, ಅದಕ್ಕಿಂತ ವಿಶೇಷವಾಗಿ ಇಲ್ಲಿ ಒಂದಷ್ಟು ಸ್ಟಾಲ್ಗಳು ಸಿಗುತ್ತೆ ನಿಮ್ಗೆ. ಎಲ್ಲ ಸ್ಟೇಷನರೀಸ್ ಎಂತ ಇದೆಲ್ಲ? ಸ್ಟೇಷನರೀಸ್. ಓಕೆ. ಇಲ್ಲೊಂದು ನಮ್ಮ ಕೇರಳದಿಂದ ಬಂದಿರುವಂತ ಶಾಪ ಇದು. ಸರ್, ಏನಾಗುತ್ತೆ ಸರ್ ಇದು? ಇದು ಬ್ಲಡ್ ಸರ್ಕ್ಯುಲೇಷನ್, ಬ್ಯಾಕ್ ಪೈನ್, ಜಾಯಿಂಟ್ ಪೈನ್, ಫ್ಯಾಟ್ ಕಂಟ್ರೋಲ್, ಕೊಲೆಸ್ಟ್ರಾಲ್, ಹೌದಾ? ಥೈರಾಯ್ಡ್, ಈ ವಾತ ಸ್ಟ್ರೋಕ್ ಬಂದವರಿಗೆಲ್ಲ ಇದಕ್ಕೆ ಈಗ 4990 ಪ್ರೈಸ್, ಈಗ 2000 ಲೆಸ್ ಆಗುತ್ತೆ. 2990 ತಗೊಂಡ್ರೆ ಮಾತ್ರ. ಇಲ್ಲಿ ತಗೊಂಡ್ರೆ ಮಾತ್ರ ಆಫರ್ ಪ್ರೈಸ್. ಹೌದಾ? 5 year ವಾರಂಟಿ ಇದೆ. ಇದು ಮರಕಟ್ಟಿದ ನಾಡಿ ನರಗಳೆಲ್ಲ ಆಕ್ಟಿವೇಶನ್ ಆಗಿದೆ ಸರ್. ಹೌದಾ? ಬ್ಲಡ್ ಸರ್, ಈ ವಾತ ಸ್ಟ್ರೋಕ್ ಬಂದವರಿಗೆ, ಸ್ಟೊಮಕ್ ಎಲ್ಲ ಬಂದವರಿಗೆ ಇದಾಗುತ್ತೆ. ಮತ್ತೆ ಮೈಗ್ರೇನ್, ತಲೆನೋವಿಗೆ ಅದಕ್ಕೂ ಬೇರೆ ಎಕ್ವಿಪ್ಮೆಂಟ್ ಮಾಡ್ಕೊಂಡ್ರೆ ರೂಢಿ ಆಗಲ್ವಾ ಈಗ ಸರ್? ರೂಢಿ ಆಗಲ್ವಾ ಇದೆಲ್ಲ ಮಾಡ್ಕೊಂತ ಇದ್ರೆ? ಇಲ್ಲ, ಇದು ಇಲ್ಲ ಹಂಗೇನಿಲ್ಲ. ಇದು ಡಾಕ್ಟರ್ ಸಜೆಷನ್ ಮಾಡಿದ ಪ್ರಾಡಕ್ಟ್. ಹೌದಾ? ಅಕ್ಯುಪ್ರೆಷರ್ ಇದಕ್ಕೆ ಈಗ ಮಾರ್ಕೆಟ್ ರೇಟ್ ಎಷ್ಟು? ನೀವು 4990. ಓಕೆ. 2000. ಇದು ಫ್ಯಾಟ್ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಬೇರೆ ಬೇರೆ ಇದೆ, ಬೇರೆ ಎಕ್ವಿಪ್ಮೆಂಟ್ಸ್ ಇದೆ. ಇದು ಹೊಟ್ಟೆ ರೊಟ್ಟಿ ಮಾಡೋ. ಹೌದೌದು. ಓಕೆ. ಮತ್ತೆ ಈ ಚಪ್ಪಲ್ ಹಾಕದೆ 2 ಕಿಲೋಮೀಟರ್ ವಾಕಿಂಗ್ ಮಾಡೋದು ಅಂತೀರಿ. ಇದು ಪಾದಕ್ಕೆ ಜಸ್ಟ್ ಒಮ್ಮೆ ಕೂತ್ಕೊಳ್ಳಿ ಸರ್.
ಅಲ್ಲಿ ಹಾ ಚಾಲು ಆಗ್ತದೆ 2 ಕಿಲೋಮೀಟರ್ ವಾಕಿಂಗ್ ಮಾಡೋ ರಿಸಲ್ಟ್ ಬ್ಲಡ್ ಪಂಚಿಂಗ್ ಮುಂಚಿನವರು ಚಪ್ಪಲ್ ಹಾಕದೆ ನಡೆಯುತ್ತಿದ್ರು ಅವ್ರಿಗೆ ಲೈಫ್ ಜಾಸ್ತಿ ಇತ್ತು ಯಾಕಂದ್ರೆ ಈಗ ಇಂಟರ್ಲಾಕ್ ಟೈಲ್ ಎಲ್ಲ ಆಗಿ ಸರ್ಕ್ಯುಲೇಷನ್ ಅವೆಲ್ಲ ಈಗ ಸರಿ ಹತ್ರ ಹೋಗುವಾಗಲೂ ಚಪ್ಪಲಿ ಬೇಕು ಈಗ. ಸ್ಪೆಷಲ್ ಆಸಿಡಿಟಿಗೆ ಟೊಮಾಕವೆಲ್ ಅಂತ ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಏನ್ ಮಾಡ್ತದೆ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ತುಂಬಾ ತೀವ್ರತೆ ಆದಂತಹ ಆಸಿಡಿಟಿ ಇದ್ರೆ, ಗುರಿ ಇದ್ರೆ, ಸ್ಟೊಮಾಕ ಅಬ್ಡಾಮಿನಲ್ ಪೈನ್ ಇದ್ರೆ ಅಥವಾ ಊಟ ಮಾಡಿ ಸರಿ ಇಲ್ಲಿದ್ರೆ ಇದನ್ನ 5 ಗ್ರಾಮ್ ಅನ್ನ ನೀರಿಗೆ ಹಾಕಿ ಕರಡಿ ಅಥವಾ ಮಜ್ಜಿಗೆಗೆ ಹಾಕಿ ಕುಡಿದು. ಸೊ ಊಟಕ್ಕಿಂತ ಮುಂಚೆ 1 ಗಂಟೆ, ಸಂಜೆನೂ ಸಹ. ಸೊ ಇದು ಕ್ಲಿಯರ್ ಮಾಡ್ತದೆ. ಹೇಗೆ ಕ್ಲಿಯರ್ ಮಾಡ್ತದೆ ಅಂದ್ರೆ ಅದರಲ್ಲಿ ಹಿಂಗಿದೆ, ಅಜ್ವಾನ ಇದೆ, ಓಮ ಇದೆ. ಇದು ಹಳೆಯ ಪದ್ಧತಿ, ನಾಣ್ಣುಡಿ ಪದ್ಧತಿ. ಅದು ತಿಂದ್ರೆ ಸರಿ ಆಗತ್ತೆ ಅಂತ ಅಜ್ಜಿ ಎಲ್ಲ ಹೇಳ್ತಿರುವಂತದ್ದು. ಸೊ ಇದು ಆಹಾರ ಪದ್ಧತಿ, ಔಷಧ ಅಲ್ಲ. ಇಟ್ ಮೇಕ್ಸ್ ಯು ಕ್ಲಿಯರ್ ಆಫ್ ಯುವರ್ ಸ್ಟಮಕ್ ವೆನ್ ಎವರ್ ಯು ರಿಕ್ವೈರ್ಡ್. ಯಾವಾಗ್ಲೂ ತಗೊಳ್ಳೋದ್ರಿಂದ ನಿಮ್ಗೆ ಹೊಟ್ಟೆ ಆಸಿಡಿಟಿ ರೆಗ್ಯುಲಾರಿಟಿ ಕಡಿಮೆ ಆಗುತ್ತೆ. ನಮ್ದು ಕೈಮಗ್ಗ ಬಟ್ಟೆ ಸರ್, ಕೈಮಗ್ಗನ ಇದೆಲ್ಲ ಖಾದಿ ಬಟ್ಟೆ ಇದು. ನಾವೇ ಬಟ್ಟೆ ನೇಯ್ದು ನೇಕರಿಂದ ನಾವೇ ಬಟ್ಟೆ ಮತ್ತೆ ಸ್ಟಿಚ್ ಮಾಡಿ ಪ್ರತಿ ಹಾಕಿ ಮತ್ತೆ ಪ್ರಿಂಟ್ ಹಾಕಿ ಪ್ರತಿಯೊಂದು ಕೈಯಲ್ಲೇ ಮಾಡೋದು. ಪ್ರತಿ ಒಂದು ಹ್ಯಾಂಡ್ ಮೇಡ್ ಮಿಷನ್ ಯಾವ್ದಿಲ್ಲ, ಎಲ್ಲ ಕೈಯಿಂದನೇ ಮಾಡೋದು. ಎಲ್ಲಿಂದ ಬಂದಿರೋದು ಸರ್ ನೀವು? ನಮ್ದು ಸಾಗರ ಹೆಗ್ಗೋಡ ಅಂತ ಅಲ್ಲೇ ಇದೆಯಾ ಎಲ್ಲ ಪ್ರೊಡಕ್ಷನ್? ಪ್ರೊಡಕ್ಷನ್ ಅಷ್ಟು ಅಲ್ಲೇ ಇದೆ. ಹೌದಾ? ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುಧಾಕರ್ ಅಂತ, ಶೈಲಿ ಅಂತ ಓನರ್ ಇದ್ದಾರೆ, ಸುಂದರ್ ಅಂತ. ಹೌದಾ? ಖಾದಿ ಶೈಲಿ ಅಲ್ಲ, ಖಾದಿ ಹ್ಯಾಂಡ್ಲೂಮ್ಸ್ ನೋಡಿ, ಎಲ್ಲ ಕೈಮಗ್ಗದ್ದು ಕೈಮಗ್ಗ ಸ್ವದೇಶಿ ಎಲ್ಲ ಸ್ವದೇಶಿ ವಸ್ತುಗಳನ್ನ ಬಳಸುವಂತ ಆಸಕ್ತಿ ಇದ್ದವರು ಇದನ್ನ ನೋಡ್ತಾರೆ. ಹಲೋ ಸರ್, ಸ್ವದೇಶಿ ವಸ್ತುಗಳೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೈಜಸ್ ಎಲ್ಲ ಕರೆಕ್ಟ್ ಕಂಫರ್ಟ್ ಸಿಗ್ತದ? ಎಲ್ಲ ಸೈಜ್ ಸಿಗುತ್ತೆ. ಓಕೆ ನೋಡಿ, ಖಾದಿ ರೈಟ್ ಸರ್, ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಒಳ್ಳೆ ಬಟ್ಟೆ, ಒಳ್ಳೆ ವಾತಾವರಣದ ಸೆಟ್ ಆಗುತ್ತೆ ಬಟ್ಟೆ. ಒಟ್ಟೊಟ್ಟಿಗೆ ಹೋಗು ಬರಲ್ಲ, ರೆಡಿ ಮಾಡ್ಕೊಂತ ಅವ್ರಲ್ಲ ಇವರು. ಬರೀ ಸೀದಾ ನಾವು ಇದೇನ್ ಚಪ್ಲಿ ಇದು ಸ್ಪೆಷಲ್ ಇದು ಏನ್ ಸರ್ ಇದು ಚಪ್ಲಿ ಅಂದ್ರೆ ಪಂಜಾಬಿದ? ವಾಶ್ ಮಾಡ್ಬೋದಾ? ಎಲ್ಲ ಲೇಡೀಸ್ ಲೇಡೀಸ್ ಒನ್ಲಿ ಲೇಡೀಸ್ ಓನ್ಲಿ ಚಪ್ಲಿ ಈ ತರ ಕೂಡ ಬರುತ್ತೆ ಸರ್. ಶೂ ಅಲ್ಲಿ ಲೆಫ್ಟ್ ರೈಟ್ ಅಂತ ಬರಲ್ಲ, ಯಾವ ಕಾಲಿಗೆ ಕೂಡ ಹಾಕೋಬಹುದು. ಆಗ್ಬೋದಾ? ವೆರಿ ನೈಸ್. ನೋಡಿ, ಲೆಫ್ಟ್ ಟು ರೈಟ್ ಅಂತ ಬರಲ್ವಂತೆ, ಯಾವ ಕಾಲಕ್ಕೆ ಯಾವ್ದು ಬೇಕಾದ್ರೆ ಹಾಕೋಬಹುದು. ಯಾವ್ದು? ಸರಿ ಸರ್, ಥ್ಯಾಂಕ್ ಯು. ಇದೆಲ್ಲ ಹೆಣ್ಮಕ್ಳು. ಓಕೆ, ಸೀರೆ ಯಾವ ಸರ್ ಇದೆ ಸ್ಪೆಷಲ್? ಏನ್ ಸೀರೆ ಇದು? ಮೈಸೂರು ಸ್ಯಾರೀಸ್ ಅಂತ ನೋಡಿ, ಚೆನ್ನಾಗಿದೆ. ಕರ್ಲಿ ಆರ್ಟ್ ಇದೆ ನೋಡಿ ಇದರಲ್ಲಿ, ಕರ್ಲಿ ಆರ್ಟ್. ಇದು ಪುಸ್ತಕದ ಭಂಡಾರ ಅಲ್ವಾ? ಎಲ್ಲ ಪುಸ್ತಕ ಓದುವ ಆಸಕ್ತಿ ಇದ್ದವ್ರಿಗೆ ಹಬ್ಬ ಈ ಜಾಗ. ಚೆನ್ನಾಗಿದೆ. ರವಿ ಬೆಳಗೇರಿ ಅವರ ಹೇಳಿ ಹೋಗು ಕಾರಣ, ರಾಮಾಯಣದ ಕಥೆಗಳು, ಮಕ್ಕಳ ಪುಸ್ತಕ ಎಲ್ಲವೂ ಇದೆ ನೋಡಿ. ಬೇಕಾದಷ್ಟು ಓಮನಸ ಎಲ್ಲ ಎರಡು. ಓಕೆ 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 ನೋಡಿ, ಹೊಸದಾಗಿ ಬಂದಿರೋದು ರವಿ ಬೆಳಗೇರಿ ಅವರ ಓಮನಸೆ. ಅವರ ಮಗಳು ರಿಲೀಸ್ ಮಾಡದಿರ್ಬೋದೇನೋ, ಓಕನಸೆ. 2 ಬುಕ್ ಇದೆ. ಎಸ್ ಎಲ್ ಭೈರಪ್ಪ ದಾಟು ಇದೆ, ಮುದ್ರಾ ಇದೆ, ವಂಶವೃಕ್ಷ ಇದೆ, ಉತ್ತರಾಖಂಡ. ಯಪ್ಪ, ಕಲೆಕ್ಷನ್ ಅಂದ್ರೆ ಕಲೆಕ್ಷನ್. ಇವೆಲ್ಲ ಒಂದ್ಸಲ ನೋಡ್ಕೋಬಿಡಿ. ಇದು ಆ ಪಾಟ್ಗೆ ಹೋಗೋಣ. ಇದು ಎಂತದ್ದು? ಏನಿದೆ? ಗೋವಿನ ಉತ್ಪನ್ನ ನೋಡಿ, ಇದೆಲ್ಲ ಗೋವಿನ ಉತ್ಪನ್ನಗಳು. ಎಂತೆಂತ ಉಂಟು ಇಲ್ಲಿ? ಮಿಲ್ಕ್ ಸೋಪ್, ನಾಟಿ ಹಸುವಿನ ಹಾಲಲ್ಲಿ ಮಾಡಿರೋದು. ಹೌದಾ? ಹಾಲಲ್ಲಿ ಮಾಡಿರೋದು ಇದು? ಸಾಫ್ಟ್ ಅಲ್ಲ ನೋಡಿ, ಹಾಲಲ್ಲಿ ಮಾಡಿರೋ ಸೋಪ್ ಇದು. ಐಸ್ ಕ್ಯಾಂಡಿ ನೋಡಂಗ ಆಗ್ತದೆ ನೋಡಿ ಅಲ್ವಾ? ಕೆಮಿಕಲ್ಸ್ ಇಲ್ವಂತೆ. ಇದು ಚಾರ್ಕೋಲ್ ಬಸಿಕೆಂಡ ಅಲ್ಲ? ಹೌದು. ಇದು ಗೋಮಯ ಮತ್ತೆ ಸ್ಯಾಂಡಲ್ ಹಾಕಿ ಮಾಡಿರೋದು. ಇದು ಅಂದ್ರೆ ಇದ್ ಮಾಡೋದಾ, ಧೂಪ ಹಾಕ್ಬೋದಾ ಅಥವಾ ಇದೇನಿದು? ಹಚ್ಚಿಡೋದು, ಧೂಪ ಹಚ್ಚಿಡೋದು. ಇದು ಗೋವಿನ ಉತ್ಪನ್ನಗಳು ಇಲ್ಲಿದೆ. ಅದೆಲ್ಲ ಇದೆ, ಎಲ್ಲ ಗೋವಿನ ಉತ್ಪನ್ನ ಪ್ರತಿಯೊಂದು ಅಲ್ವಾ? ಓಕೆ, ಥ್ಯಾಂಕ್ ಯು.
ಆದಿತ್ಯ ಹರ್ಬಲ್ ಆಯುರ್ವೇದಿಕ್ ಉತ್ಪನ್ನಗಳು. ಕರ್ನಾಟಕದಲ್ಲಿ ಮೆಡಿಕಲ್ ಓಕೆ ಸರ್, ಎಲ್ಲ ಆಯುರ್ವೇದ ಅಲ್ಲ? ಎಲ್ಲ ಇದೆ. So, ಎಲ್ಲ ಇದು ಇದೆ. ಫೋಕಸ್ ಮಾಡಿ ಏನಿದೆ ವನಶುಂಠಿ ಇದರಲ್ಲಿ? ಕಷಾಯ ಅಂತ ಹೇಳಿ ಹ್ಮ್. ಕಫ, ಕೆಮ್ಮು, ನೆಗಡಿ, ಗಂಟಲ್ ಕೆರೆತ, ಥ್ರೋಟ್ ಇನ್ಫೆಕ್ಷನ್ ಗೆಲ್ಲ ಭಾರಿ ಒಳ್ಳೆದು ವನಶುಂಠಿ ಕಷಾಯ ಅಂತ. ಕಷಾಯನಾ? 1 ಗ್ಲಾಸ್ ಬಿಸಿ ನೀರಿಗೆ ಹಾ. 1 ಟೀ ಸ್ಪೂನ್ ಹಾಕಿ ಕುಡಿಲಿಕ್ಕೆ. ಮಕ್ಕಳಿಗೆ ಆದ್ರೆ ಅರ್ಧ ಟೀ ಸ್ಪೂನ್, ದೊಡ್ಡವರಿಗೆ ಆದ್ರೆ 1 ಟೀ ಸ್ಪೂನ್. ಡೈಲಿ? ಕಫ ಕೆಮ್ಮು ಜಾಸ್ತಿ ಇದ್ರೆ ಡೈಲಿ ಕುಡಿಬಹುದು. ಓಕೆ ಸರ್. ಹಾಗೇನೆ ಇದು ಅಶ್ವಗಂಧ ಸರ್, ಮಲ್ಟಿ ವಿಟಮಿನ್. ಆಯುರ್ವೇದಿಕ್ ಅಲ್ಲಿ ಇದನ್ನು ಅಶ್ವಗಂಧವನ್ನು ಕಿಂಗ್ ಅಂತ ಕರೀತಾರೆ. ಓಕೆ. ಹಿಂದೆ ವಿಷಕ್ತಿಗೆ ಅಂದ್ರೆ ವೀಕ್ನೆಸ್ ಗೆ, ಡೈಜೆಷನ್ ಗೆ, ಬಾಡಿ ಹ್ಯೂಮಿನಿಟಿಗೆ, ಮತ್ತೆ ಕೂತು ಹೇಳುವಾಗ ಗಂಟು ನೋವು, ಮಂಡಿ ನೋವು, ಸೊಂಟ ನೋವು ಅಂತ ಹೇಳ್ತಾರಲ್ಲ, ಹೌದು. ಅದಕ್ಕೆ ಥೈರಾಯ್ಡ್ ಗೆಲ್ಲ ಭಾರಿ ಒಳ್ಳೇದು. ಒಳ್ಳೇದಾ? 1 ಗ್ಲಾಸ್ ಬಿಸಿ ನೀರಿಗೆ ಅಥವಾ 1 ಗ್ಲಾಸ್ ಬಿಸಿ ಹಾಲಿಗೆ ಅರ್ಧ ಟೀ ಸ್ಪೂನ್ ಹಾಕಿ ಕುಡಿಬೇಕು. ಒಂದು ಇಡೀ ದಿವಸ ಒಂದು ಎನರ್ಜಿಯಲ್ಲಿ ಇರ್ತಾರೆ. ಕಣ್ಣೂರಿದು ಕನಿಕೆಂಬುದು ಕಪ್ಪಲ್ಲಿ ಮಸಾಜ ಅದು ಹಾಕೋದಾ? ಟಿವಿ ಕಂಪ್ಯೂಟರ್ ಅಂದ್ರೆ ಇದು ಐಸ್ ತರ ಇದೆಯಾ? ಲೈಕ್ ಹೀಟ್ ಅಬ್ಸರ್ವ್ ಮಾಡುತ್ತೆ. ಹೀಟ್ ಅಬ್ಸರ್ವ್ ಮಾಡುತ್ತೆ, ಕಣ್ಣೆಲ್ಲ ಕೂಲ್ ಆಗುತ್ತೆ, ಡಸ್ಟ್ ಇದ್ರೆ ಹೊರ ಬರುತ್ತೆ. ಡಾರ್ಕ್ ಇದ್ರೆ ಕಮ್ಮಿ ಆಗ್ಬಿಡುತ್ತೆ. ಮಕ್ಕಳು ತಿನ್ನೋದಾದ್ರೆ ಯೂಸ್ ಮಾಡಿ, ಜ್ವರ ಬಂದ್ರೆ ಹಾಕಬಹುದು. ಡೈಲಿ ಒಂದು 5 ನಿಮಿಷ ಯೂಸ್ ಮಾಡಿದ್ರೆ 20 ದಿನದಲ್ಲಿ ನಿಮಗೆ ಡಾರ್ಕ್ ಇದ್ರೆ ಕಮ್ಮಿ ಆಗ್ಬಿಡುತ್ತೆ. ಡಸ್ಟ್ ಎಲ್ಲ ಟೈರ್ಡ್ನೆಸ್ ಎಲ್ಲ ಸಕ್ಕತ್ತಾಯ್ತು. ಲೆದರ್ ಪರ್ಸ್ ಇದೆ, ಲೆದರ್ ಪರ್ಸ್ ಇದೆ, ಖಾದಿ ಖರ್ಚಿಪ್ ಖಾದಿ ಖರ್ಚಿಪ್ ಇದೆ, ಖಾದಿ ಲುಂಗಿ ಇದೆ, ಖಾದಿ ಲುಂಗಿ ಇದೆಯಾ? ಓಕೆ ಓಕೆ ಸರ್. ಇದೆಲ್ಲ ಬೆಳಗಾಂ ಚುರುಮುರಿ ಸರ್, ಬೆಳಗಾಂ ಚುರುಮುರಿ ಚುರುಮುರಿ ಇದೆ. ಓಕೆ. ಇದು ಹುರಿಕಡ್ಲೆ ಇದೆ ನೋಡಿ ಸರ್, ಓಕೆ ಹುರಿಕಡ್ಲೆ ಸಾವಯವ ಪ್ರಾಡಕ್ಟ್. ಓಕೆ. ಇಲ್ಲಿ ನೋಡಿ ಸರ್, ಗುಜರಾತ್ ನೆಲಗಡಲೆ ಬೀಜ ಸರ್, ಗುಜರಾತ್ ಇಂದ ಬಂದಿರೋದು. ನೆಲಗಡಲೆ ಬೀಜ ಇದೆ. ಸರಿ ಸರ್. ಮತ್ತೆ ಮಣ್ಣಮಾಡದ ದ್ರಾಕ್ಷಿ ಇದೆ ಸರ್, ವಿದೌಟ್ ಕೆಮಿಕಲ್ ಪ್ರಾಡಕ್ಟ್. ಹೌದಾ? ತುಂಬಾ ಮೋಸ್ಟ್ ವ್ಯಾಲ್ಯೂಯಬಲ್ ಐಟಮ್ಸ್ ತಂದಿದ್ದೀವಿ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದಾವೆ, ನೀವು ವಿಶ್ವಾಸದಿಂದ ತೆಗೆದುಕೊಳ್ಬಹುದು. ಸರಿ ಸರ್, ಸರಿ. ಈ ಹಲಸು ಮೇಳದ ಪ್ರಮುಖ ಆಕರ್ಷಣೆ ನಿಮ್ಗೆ ಹಲಸಿನ ಎಲ್ಲ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಹಲಸಿನ ಎಂತ ಇದು? ಮಂಚೂರಿ. ಇದು ಶಿರಾ, ಸಿರಾ. ಮತ್ತೆ ಪಾಯಸ ಚೆನ್ನಾಗಿದೆಯಲ್ಲ? ಪಾಯಸ, ಹಲಸಿನ ಪಾಯಸ. ಅದೇನದು ಪಚ್ಚಡಿ ಅಂದ್ರೆ? ಉಪ್ಪಿಗೆ ಹಾಕಿರೋ ನೀರು ಸ್ಟಾಕ್. ಹೌದಾ? ಓಕೆ. ಯಾವ ಬೇಕಾದ್ರೆ ಯೂಸ್ ಮಾಡ್ಬೋದಾ? ಓಕೆ ಓಕೆ. ಇದೇನಿದು? ಪಕೋಡ. ಹಾ, ಕಬಾಬ್. ಇದು ಗಾರಿಗೆ ಮುಳುಕ, ಉಳ್ಕ. ಇದು ನಮಗೆ ಹೆಸರೇ ಗೊತ್ತಿರಲಿಲ್ಲ. ಇದು ಪತ್ರೊಡೆ, ಪತ್ರೊಡೆ. ಇದು ಅದು ಗಟ್ಟಿ, ಇದು ಫ್ರೈ ಮಾಡಿ ಅದು ಗಟ್ಟಿ. ಹೌದಾ? ಓಕೆ ಓಕೆ. ಇದೆಲ್ಲ ಬಿರಿಯಾನಿ ಇದೆಯಾ? ನಾಳೆ ಬಿರಿಯಾನಿ ಮಾಡ್ತಾರಂತ ನೋಡಿ. ಮತ್ತೆ ಇದು ಈಚೆಗೆ ಇದ್ದದ್ದು? ಹಾಯ್ ಹಾಯ್. ಈಚೆಗೆ ಇದ್ದದ್ದು ಎಂತ ಇದೆ? ನೀರ್ ಬಾಟ್ಲಿ. ಜೋಳದ ರೊಟ್ಟಿ ಇದೆಯಾ? ಹಲಸಿನ ಜೋಳದ ರೊಟ್ಟಿಯಾ? ದಾವಣಗೆರೆ ಜೋಳದ ರೊಟ್ಟಿ, ಈ ಜೋಳದ ರೊಟ್ಟಿ ಅಲ್ಲ? ಓಕೆ. ಮಟನ್ ಸುಕ್ಕ. ಓಕೆ, ಥ್ಯಾಂಕ್ ಯು. ಹಾ, ಇದು ಹಲ್ಸಲ್ಲ? ಇಲ್ಲ ಹಲ್ಸು. ಇದು ಗೋಟಿ ಜಾಮ್. ಇದು ಚೆನ್ನಾಗಿದೆ. ಶೀರಾ ಸೀರಾ ಅಲ್ಲ? ಇದು ಹಲ್ವಾ, ಹಲ್ಸಿನ ಹಲ್ವಾ. ಇದು ತಗೋಬಹುದು ನಾನು? ಚೆನ್ನಾಗಿದೆ. ಕಡುಬು. ಎಲ್ಲ ರೆಡಿ ಮಾಡ್ತಾ ಇದಾರೆ ನೋಡಿ. ಇದು ಹೋಳಿಗೆ. ಹಲಸಿನ ಹೋಳಿಗೆ ರೆಡಿ ಮಾಡ್ತಾರ ನೋಡಿ. ಅಲ್ಲೂ ಹೋಳಿಗೆ ಇದೆ. ಇದು ಜಿಲೇಬಿ, ಹಲಸಿನ ಜಿಲೇಬಿ. ಅಂಡ್ ಇದೆಲ್ಲ ಜಾತ್ರೆ ತಿಂಡಿ ಅಲ್ವಾ? ಜಾತ್ರೆ ತಿಂಡಿ. ಹಲಸಿನ ಜಿಲೇಬಿ ಒಂದು ಸ್ಪೆಷಲ್ ಇಲ್ಲಿ. ಆಂಧ್ರ ಇದು ಉಂಟಲ್ಲ ಹಲಸಿನ, ಎಂತ ಇದು? ಹಲಸಿನ. ಹೌದಾ? ಸಾಫ್ಟಿಯಾ? ಇದೇ ಸಾಫ್ಟಿ. ಭಟ್ಕಳದಲ್ಲ ಇದು? ಕುಂದಾಪುರದ ಐಸ್ ಕ್ರೀಮ್ ನೋಡಿ. ಹಲಸಿನ ಸಾಫ್ಟಿ ಇದು. ಇದೇನಿದು? ಚೀಸಾ? ಏನಿದು? ಚೀಸ್ ಇಟ್ಟು ಸರ್. ಹೌದಾ? ಏನ್ ಸ್ಪೆಷಲ್ ಇದು? ಅದರಲ್ಲಿ ನಿಮ್ಗೆ ಚೀಸ್ ಪ್ರೈಸ್ ಬರುತ್ತೆ. ಪ್ರೈಸ್ ಅಲ್ಲಿ ಡಿಫ್ರೆಂಟ್ ನಿಮ್ಗೆ ಚೂಸ್ ಮಾಡಿದ್ರೆ ಯಾವ್ದು ಬೇಕೋ. ಓಕೆ ಓಕೆ. ಸ್ಪೈಸಿ, ಇಟಾಲಿಯನ್, ಸ್ಪೈಸಿ ಬರುತ್ತೆ, ಮಯೋನೈಸ್ ಬರುತ್ತೆ, ರೈಟ್. ಟೊಮೆಟೊ ಕೆಚಪ್ ಬರುತ್ತೆ. ಛತ್ರಿ ಎಲ್ಲ ಇದೆಯಲ್ಲ ಸರ್? ಎಲ್ಲ ಐಟಮ್ ಇದೆ. ಹೌದಾ? ಓಕೆ ಸರ್. ಹೋಲ್ಸೇಲ್ ರೇಟ್ ಅಲ್ಲಿ ನೋಡಿ ಛತ್ರಿ ಎಲ್ಲ ಸಿಗುತ್ತಂತೆ ಇಲ್ಲಿ ನೋಡಿ. ದೊಡ್ಡ ಹಲಸಿನ ಪಾಂಡಿಚೇರಿಯಿಂದ ಬಂದಿದೆ ಅಲ್ಲ? ಪಾಂಡಿಚೇರಿ ಇದಲ್ಲ? ತುಂಬಾ ದೊಡ್ಡ ಸೈಜ್ ಇದೆ ನೋಡಿ. ಹೈಯೆಸ್ಟ್ ಸೈಜ್ ಇದೆ. ಇದೆಲ್ಲ ಎಂತ ಸರ್?
ತರಕಾರಿ ಬೀಜ ಸುತ್ತಿ ಮಾಡೋದು ತರಕಾರಿ ಬೀಜ ಸಸಿ ಮಾಡೋದು, ಸಸಿ ಮಡಿ ಅಲ್ಲ? ಮತ್ತೆ ಶುರು ಮಾಡ್ಬೋದು. ಹೌದಾ? Okay. ಇಂಥ ಗೊಬ್ಬರ ಸೇಲ್ ಮಾಡ್ಕೊಬಿಟ್ಟು ರೈತರಿಗೆ ಬೇಕಾದಂತ ಎಲ್ಲ ಉತ್ಪನ್ನ ಇದೆ. ಆಮೇಲೆ ಗೊಬ್ಬರ ಉಂಟು, ಗೊಬ್ಬರ ಇದೆಯಾ? ಹಿಂಡಿ? ಹಿಂಡಿ ನೆಲಗಡಲೆ ಇದೆಲ್ಲ ಗಿಡ ನೆಡೋದಲ್ಲ? ಓಕೆ ಓಕೆ, ಸರಿ. ಇಲ್ಲಿ ಚಂದ್ರ ಹಲಸು, ತುಮಕೂರು ಅವರು ಇವರು. ಚಂದ್ರ ಹಲಸು ತುಮಕೂರು ಅವರು. ಚಂದ್ರ ಹಲಸು ಕೆಂಪಾಗಿದೆ ನೋಡಿ. ಓಕೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಲಸಿನ ಮೇಳವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ಹಲಸಿನ ಮೇಳಕ್ಕೆ ನೀವು ಕೂಡ ಭಾಗವಹಿಸಿ, ಯಾಕಂದ್ರೆ ಇದು ಸಾಮಾನ್ಯವಾಗಿ ಬಜಾರಲ್ಲಿ ಏನ್ ಸಿಗುತ್ತೆ ಆ ರೀತಿಯ ಒಂದು ವಸ್ತುಗಳಲ್ಲ ಇಲ್ಲಿ ಸಿಗೋದು. ಇಲ್ಲಿ ವಿಶೇಷವಾದಂತ ಉತ್ಪನ್ನಗಳು ಮತ್ತು ರಾಜ್ಯದಾದ್ಯಂತ ಇಲ್ಲಿ ಮಾರಾಟಗಾರರು ಮತ್ತು ರೈತರು, ಉತ್ಪನ್ನ ತಯಾರಕರು ಎಲ್ಲರೂ ಕೂಡ ಬಂದಿದ್ದಾರೆ. ಆ ಸಲುವಾಗಿ ತಾವು ಒಂದ್ಸಲ ಭೇಟಿ ನೀಡಿ ಈ ಕಾರ್ಯಕ್ರಮವನ್ನ ನೋಡ್ಕೊಂಡು ಹೋಗಿ ಮತ್ತು ಇಲ್ಲಿ ವಿಶೇಷವಾದ ವಸ್ತುಗಳನ್ನ ಪರ್ಚೇಸ್ ಮಾಡುವಂತ ಅವಕಾಶ ಇದೆ. ಥ್ಯಾಂಕ್ ಯು.